ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಸ್ಯಾಂಡಲ್ವುಡ್ ಟಾಕೀಸ್. ಸೊ ಇವತ್ತಿನ ಮೂವಿ ರಿವ್ಯೂ ಯಾವುದು ಅಂದರೆ ಏನಪ್ಪ, ಟೋಬಿ. ಯಾಕೂ ಇಷ್ಟೊಂದು ಸ್ಲೋ ಆಗಿ ಹೇಳ್ತಾ ಇದೆಯಾ ಅಂತ ನಿಮ್ಗೆ ಇರಿಟೇಷನ್ ಆದರೆ ಖಂಡಿತ ಈ ಸಿನಿಮಾದಲ್ಲಿ ಒಂದೊಂದು ಡೈಲಾಗ್ನು ಕೂಡ ಅಷ್ಟು ಸ್ಲೋ ಆಗಿ ಹೇಳಿ 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 ಸ್ವಲ್ಪ ಅದ್ರದ್ದು ನನಗೆ ಸ್ವಲ್ಪ ಏನೋ ಅಂಟ್ಕೊಂತು ಅಂತಾರಲ್ಲ, ಹಂಗೆ ಅಂಟ್ಕೊಂತು. ಸೊ ಅಲ್ಲಿಂದ ಈಗ ಆಚೆ ಬಂದು ಸ್ವಲ್ಪ ಫಾಸ್ಟ್ ಆಗಿ ರಿವ್ಯೂ ಮಾಡ್ತೀನಿ. ಈ ಮೂವಿ ಆನ್ಲೈನ್ ಕತೆ ಏನಪ್ಪಾ ಅಂತಂದ್ರೆ, ಹೀರೋ ಬಂದು ಅನಾಥ, ಚಿಕ್ಕ ವಯಸ್ಸಲ್ಲೇ ಕ್ರೈಮ್ ಮಾಡಿ ಒಂದು ಕ್ರೈಮ್ ಸೆಂಟ್ರಲ್ಲಿ ಇರ್ತಾರೆ. ಸೊ ಇದನ್ನ ನೋಡಿ ಒಂದು ಫಾದರ್ ಆ ಹುಡುಗನ ಕರ್ಕೊಂಡು ಬಂದು ಸಾಕ್ತಾರೆ. ಹೀರೋ ಬಂದು ಬೆಳೆದು ದೊಡ್ಡವರಾದ್ಮೇಲೆ ಅವ್ರಿಗೆ ಒಂದು ಹೆಣ್ಮಗು ಬಂದು ರೋಡಲ್ಲಿ ಸಿಗುತ್ತೆ. ಸಿಕ್ಕಿದ್ಮೇಲೆ ಆ ಮಗುನ ಹೆಂಗ್ ಸಾಕ್ತಾರೆ, ಆ ಮಗುಗೋಸ್ಕರ ಏನೆಲ್ಲ ಕ್ರೈಮ್ ಮಾಡ್ತಾರೆ, ಕೊನೆಗೆ ಇವ್ರ ಜೀವನ ಏನಾಗುತ್ತೆ ಅನ್ನೋದೇ ಈ ಮೂವಿದು ಆನ್ಲೈನ್ ಕತೆ. ಈ ಸಿನಿಮಾದು ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಮಗೆ ಗೊತ್ತಿರಂಗೆ ಆವಾಗಿನ ಕಾಲದಿಂದನೂ ಹೀರೋ ಅಂತಂದ್ರೆ ಒಂದು ಹ್ಯಾಂಡ್ಸಮ್ ಆಗಿರ್ಬೇಕು. ಹಾಗೆ ಇತ್ತೀಚೆಗೆ ಟ್ರೆಂಡ್ ಆಗಿರೋದೇನಂದ್ರೆ ಒಂದು ಬಾಡಿ ಬಿಲ್ಡ್ ಮಾಡಿರ್ಬೇಕು, ಸಖತ್ತಾಗಿರ್ಬೇಕು, ಲುಕ್ ಆಗಿರ್ಬೇಕು. ಈ ತರ ಇದ್ರೇನೆ ಹೀರೋ ಅಂತ ಎಲ್ಲ ಕನ್ಸಿಡರ್ ಮಾಡ್ಕೊಳ್ಳೋ ಟೈಮಲ್ಲಿ ರಾಜ್ ಬಿ ಶೆಟ್ಟಿ ಅವರು ಬಂದು ಹೀರೋ ಅನ್ನೋದು ಮುಖದಲ್ಲಿ ಮತ್ತೆ ಬಾಡಿಲಿರೋ ಲಕ್ಷಣ ಅಲ್ಲ, ನಮಗೆ ಏನಂತಂದ್ರೆ ನಮ್ ಆಕ್ಟಿಂಗ್ ಸ್ಕಿಲ್ ಅನ್ನೋದಿದ್ರೆ ಅವ್ರು ಹೀರೋ ಅನ್ನೋದು ನಿಂತ್ಕೋತಾರೆ. ಅಂದ್ರೆ ಒಂದು ಇದರಲ್ಲಿ ಫಿಲಂ ಇಂಡಸ್ಟ್ರಿಯಲ್ಲಿ ನಿಂತ್ಕೋತಾರೆ ಅನ್ನೋದಕ್ಕೆ ಇವರೇ ಒಂದು ಬಂದು ಪ್ರೂವ್ ಮಾಡಿದವರು ಇವರು. ರಾಜ್ ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಈ ಸಿನಿಮಾಗೆ ಮೇಜರ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಆಮೇಲೆ ಚೈತ್ರ ಆಚಾರ್ ಅವರ ಪರ್ಫಾರ್ಮೆನ್ಸ್ ಕೂಡ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ. ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಮತ್ತೆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಇವೆಲ್ಲ ಈ ಸಿನಿಮಾಗೆ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ನಾವು ಯಾವಾಗ ಹೀರೋ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಹೀರೋಯಿನ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಮತ್ತೆ ಟೆಕ್ನಿಕಲ್ ಆಗಿ ಕ್ಯಾಮ್ರಾ ವರ್ಕ್ ಚೆನ್ನಾಗಿತ್ತು ಅಂತೆಲ್ಲ ಹೇಳಿ ಬಿಟ್ಟು ಇನ್ನು ಸ್ಟೋರಿ ಸ್ಕ್ರೀನ್ ಪ್ಲೇ ಬಗ್ಗೆ ನಾವು ಮಾತಾಡ್ಲೇ ಇಲ್ಲ ಅಂತಂದ್ರೆ ಅದು ಹೆಂಗಿರುತ್ತೆ ಅಂತ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇವರು ಈ ಸಿನಿಮಾನ ಆರ್ಟ್ ಮೂವಿ ಅಂತ ಮಾಡಿದಾರೋ ಅಥವಾ ಕಮರ್ಷಿಯಲ್ ಮೂವಿ ಅಂತ ಮಾಡಿದಾರೋ ಗೊತ್ತಿಲ್ಲ. ಯಾಕಂದ್ರೆ ಒಂದು ಆರ್ಟ್ ಮೂವಿ ತರ ಹೋಗ್ಬೇಕಾದಾಗ ಒಂದು ಫೈಟ್ ಬಂದೇಟ್ಗೆ ಕಮರ್ಷಿಯಲ್ ಮೂವಿ ತರ ಆಗ್ಬಿಡ್ತದೆ, ಮತ್ತೆ ಫೈಟ್ ಮುಗಿದ ತಕ್ಷಣ ಮತ್ತೆ ಆರ್ಟ್ ಮೂವಿ ತರ ಆಗ್ಬಿಡ್ತದೆ. ಸೊ ಇವ್ರು ಇದೆಲ್ಲ ಮಾಡಿರೋದು ಯಾರ ಆರ್ಟ್ ಟಚ್ ಮಾಡೋದಕ್ಕೆ ಟ್ರೈ ಮಾಡಿದಾರೋ ಏನೋ ಅದು ಗೊತ್ತಿಲ್ಲ. ಒಟ್ನಲ್ಲಿ ಇವ್ರು ಮಾಡಿರೋಂತ ಆರ್ಟ್ ಕಮರ್ಷಿಯಲ್ ಮೂವಿಯಲ್ಲಿ ಜನಗಳ ಆರ್ಟ್ ನ ಟಚ್ ಮಾಡೋದಕ್ಕೆ ಇವ್ರಿಗೆ ಸ್ವಲ್ಪ ಕಷ್ಟನೇ ಇದೆ. ಓವರ್ ಆಲ್ ಈ ಸಿನಿಮಾ ಹೇಗಿದೆಯಪ್ಪ ಅಂತ ನೀವು ನನ್ನ ಕೇಳಿದ್ರೆ, ಗರುಡ ಗಮನ ರಿಷಭ ವಾಹನ ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾ ನೀವು ಮೈಂಡಲ್ಲಿ ಇಟ್ಕೊಂಡು ಹೋದ್ರೆ ಖಂಡಿತ ಇಲ್ಲಿ ನೀವು ಮೋಸ ಆಗೋದಂತ ಗ್ಯಾರಂಟಿ. ಬಟ್ ಅಮ್ಮಾಚಿ ಎಂಬ ನೆನಪು ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾನ ನೀವು ನೆನಪಿಟ್ಕೊಂಡು ಈ ಸಿನಿಮಾ ನೋಡಕ್ ಹೋದ್ರೆ ಓಕೆ ಅಂತಾನೆ ಹೇಳ್ಬೋದು.